ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋ ಮುಖಾಂತರ ತಿಳಿಸುವ ವಿಷಯ ಯಾವುದರ ಬಗ್ಗೆ ಮಾಹಿತಿ ನೀಡುತ್ತೇನೆ ಅಂತಂತಂದರೆ, ಸಾರ್ವಜನಿಕ ಆಸ್ತಿಗಳು. ಸಾರ್ವಜನಿಕ ಆಸ್ತಿಗಳು ಅಂದರೆ ಏನು, ಯಾವ ಥರ, ಯಾರ್ಯಾರಿಗೆ ಮೀಸಲಾಗಿರುತ್ತದೆ ಏನೆಂಬುದನ್ನು ಎಲ್ಲ ಒಂದು ಊರಿಗೆ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಇದರ ಬಗ್ಗೆ ನಾನು ವಿಶ್ಲೇಷಣೆ ನೀಡುತ್ತೇನೆ. ಇದರಿಂದ ಯಾರಿಗೆ ಪ್ರಯೋಜನ ಆಗುತ್ತೆ, ಯಾರಿಗೆ ಉಪಯೋಗ ಆಗುತ್ತೆ, ಒಬ್ಬರು ಮಾಡೋದ್ರಿಂದ ಎಷ್ಟು ಜನಕ್ಕೆ ಪರಿಣಾಮ ಬೀರುತ್ತೆ ಅಂತೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ. ಇದರಿಂದ ನೀವು ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ ಅಷ್ಟು ತಡೆ ಹಿಡಿಬೋದು. ಒಬ್ಬರಿಂದ ಸಾಧ್ಯ ಆಗಲ್ಲ. ಊರಿನ ಜನ ಎಲ್ಲ ಒಗ್ಗಟ್ಟಾಗಿ ಸೇರಿದರೆ ಮಾತ್ರ ಯಾವುದೇ ಏನೇ ಗೊಂದಲಗಳಿದ್ದರೂ ಸಹ ಬಗೆಹರಿಸಬಹುದು ಸಾರ್ವಜನಿಕವಾಗಿ. ಒಬ್ಬರಿಂದ ಸಾರ್ವಜನಿಕ ಆಸ್ತಿಯನ್ನು ಕಾಪಾಡಲು ಯಾವುದೇ ಕಾರಣಕ್ಕೂ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಊರಿನ ಗ್ರಾಮಸ್ಥರು, ಪ್ರಜೆಗಳು, ಯುವಕರು, ಮಕ್ಕಳು, ಹೆಣ್ಣು ಮಕ್ಕಳು, ತಾಯಂದಿರು ಎಲ್ಲ ಪ್ರತಿಯೊಬ್ಬರು ಮನುಷ್ಯ ಏನು ಊರಲ್ಲಿ ಮನೆಯಲ್ಲಿ ವಾಸ ಮಾಡ್ತಾರಲ್ಲ ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಭಾಗಗೊಳಿಸಿದ್ರೆ ಮಾತ್ರ ಸಾಧ್ಯವಾಗುತ್ತೆ. ಇಲ್ಲ ಅಂತಂದರೆ ಒಬ್ಬರಿಂದ ಏನಾಗೋದಿಲ್ಲ. ಈ ಥರ ಮಾತಾಡಿ ಸುಮ್ಮನೆ ಆಗ್ಬೋದು. ಬಟ್ ಹೋರಾಟ ಮಾಡಲಿಕ್ಕೆ ನೀವು ತಿಳ್ಕೊಬೋದು ಮಾಹಿತಿ. ಇದು ಹೋರಾಟ ಮಾಡಿದ್ರಿ ಏನೇ ಮಾಡಿರಿ, ಬಟ್ ತಿಳ್ಕೊಂಡ್ರೆ ಮಾಹಿತಿ ಹಂಚೋದು ನನ್ನ ಕರ್ತವ್ಯ ಆಗಿರೋದ್ರಿಂದ ಈ ವಿಡಿಯೋ ಮುಖಾಂತರ ಹಂಚಿಕೊಳ್ಳಲು ಇಚ್ಛೆಪಡುತ್ತಿದ್ದೇನೆ. ಮೊದಲನೇದಾಗಿ ಸಾರ್ವಜನಿಕ ಆಸ್ತಿಗಳಲ್ಲಿ ಮೊದಲನೇದಾಗಿ ಬರೋದು ಊರಿಗೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನಗಳು, ರಸ್ತೆಗಳು ಮತ್ತು ಅಗರಿಗಳು, ಗಿಡ ಮರಗಳು, ಮತ್ತು ಏನು ಗೋಮಾಳ ಅಂತ ಇರುತ್ತಲ್ಲ ಅವು, ಮತ್ತು ಪಾಳು ಬಿದ್ದ ಭೂಮಿಗಳು, ಮತ್ತು ಪರಂಪೂಕು, ಮತ್ತು ರಸ್ತೆ ಬದಿಯಲ್ಲಿ ಗಿಡಗಳೆಲ್ಲ ನೆಟ್ಟಿರ್ತಾರಲ್ಲ ಅದೆಲ್ಲ ಪ್ರತಿಯೊಬ್ಬ ಊರಿನ ಹುಟ್ಟೋ ಮಗುವಿನಿಂದ ಹಿಡಿದು ಮುಂದೆ ಜನಿಸೋ ಮಗುವಿಗೆ ಸಹ ಹಕ್ಕು ಇರುತ್ತೆ. ಅದರ ಮೇಲೆ ಯಾರದೇ ಒಬ್ಬರದೇ ಹಕ್ಕು ಇರೋದಿಲ್ಲ. ಇತ್ತೀಚಿನ ನಮ್ಮೂರಲ್ಲಿ ವರದಿ ಮಾಡಿರೋ ಪ್ರಕಾರ ಮರಳು ಸಾಗಾಣಿಕೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ವಿಚಾರ ಮಾಡಿದಾಗ ನಂದೇನು ಹೋಗುತ್ತೆ, ನನಗೆ ಟ್ಯಾಕ್ಟ್ರಿ ಬಾಡಿಗೆ ಸಿಗುತ್ತೆ, ನಮಗೆ ಕೂಲಿ ಸಿಗುತ್ತೆ, ಏನೋ ಒಂದು 4 ರೂಪಾಯಿ ದುಡ್ಕೊತೀವಿ, 1500 ದುಡ್ತೀವಿ ನಿದ್ದೆಗೆಟ್ಟು. ದುಡ್ಡಿಲಿ ಪರವಾಗಿಲ್ಲ, ಇದರಲ್ಲೇ ದುಡ್ಡಿಲ್ಲ. ಪ್ರತಿಯೊಂದು ಕೆಲಸದಲ್ಲಿ ಕೆಲಸ ಮಾಡೋಕ್ಕೋದ್ರೆ ದುಡ್ಡು ಬಂದೇ ಬರುತ್ತೆ. ಯಾವುದೇ ದುಡ್ಡು ಇಲ್ಲದೆ ಕೆಲಸ ಮಾಡೋಕ್ಕಾಗಂಗಿಲ್ಲ. ಬಟ್ ನೀವು ಕೆಲಸ ಮಾಡೋದು ಪ್ರಾಮಾಣಿಕವಾಗಿರ್ಬೇಕು. ಮಾಡಿದರೆ ಇನ್ನೊಬ್ಬರಿಗೆ ಹಾನಿಯಾಗಿರಬಾರ್ದು. ಇವಾಗ ಒಬ್ಬನ ಕೊಲೆ ಮಾಡಿ 15 ಲಕ್ಷದಿಂದ ಕೊಲೆ ಮಾಡಿ ಅವನು 15 ಲಕ್ಷ ತಾಣನೇ ಸುಖವಾಗಿರ್ತಾನ? ಇಲ್ಲ ತಾನೇ, ಜೈಲಿಗೆ ಹೋಗ್ತಾನೆ. ತಂದೆ ಮಕ್ಕಳು, ಹೆಂಡತಿ ಮಕ್ಕಳು ಬಿಟ್ಟು ಜೈಲಲ್ಲಿ ವಾಸ ಮಾಡೋಕ್ಕಾಗತ್ತೆ. ಇದೇ ಥರನೇ ಸಾರ್ವಜನಿಕ ಆಸ್ತಿಯಲ್ಲಿ ಪಾಲ್ಗೊಳ್ಳೋದು ಇದೇ ಥರ ಆಗುತ್ತೆ. ಅಂದರೆ ಇದು ನೇರವಾಗಿ ಶಿಕ್ಷೆ, ಕೊಲೆ ಮಾಡಿದ ವ್ಯಕ್ತಿಗೆ ನೇರವಾಗಿ ಶಿಕ್ಷೆ ಆಗುತ್ತೆ. ಬಟ್ ಇದರಲ್ಲಿ ಇಂಡೈರೆಕ್ಟಾಗಿ ಪ್ರಕೃತಿನ ಹಾಳು ಮಾಡಿದರೆ ಅದು ಇಂಡೈರೆಕ್ಟಾಗಿ ಪರಿಣಾಮ ಬೀರುತ್ತೆ. ಯಾವ ಥರಪ್ಪ ಅಂತಂದರೆ, ಸಪೋಸ್ ನಿದ್ದೆಗೆಟ್ಟು ನೀನು ಉಸುಗು ಹೊಡಿದಪ್ಪ, ಮರಳು ದಂಧೆಯಲ್ಲಿ ಭಾಗವಹಿಸಿ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗಿ ಮರಳು ಸಾಗಾಣಿಕೆ ಮಾಡಿದೆ. 20,000 ದುಡ್ತೀವೋ, ತಿಂಗಳಿಗೆ 15,000 ದುಡ್ತೀವೋ, 50 ಲಕ್ಷ ದುಡ್ತೀವೋ ಗೊತ್ತಿಲ್ಲ. ನಿನ್ನ ಸಾಮರ್ಥ್ಯ ಎಷ್ಟಿರುತ್ತೆ ಅದ್ರ ಮೇಲೆ ಅಂತೂ ದುಡಿಬೋದು. ಅದಕ್ಕಿಂತ ಹೆಚ್ಚು ದುಡಿಯೋಕ್ಕಾಗಲ್ಲ ಯಾವುದೇ ಆಯ್ತು. ಒಂದು ದಿನದಲ್ಲಿ ಮಿನಿಮಮ್ 10 ಟ್ಯಾಕ್ಟ್ರಿ ಹೊಡಿಬೋದು. ಅದರಿಂದ ನಿನಗೆ ಕಣ್ಣಲ್ಲಿ ಸ್ಟ್ರೆಸ್ಸು, ನಿದ್ದೆಗೆಟ್ಟು ಏನೇನೆಲ್ಲ ನರಕ ಯಾತನೆ, ನಿನಗೆ ಆದ ಭಯ ಪಡೋದ್ರಿಂದ ಕಿಡ್ನಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ. ಇವಾಗ ವಯಸ್ಸಲ್ಲಿ ಏನು ಕಾಣೋದಿಲ್ಲ, ಅದರಲ್ಲಿ ಎನರ್ಜಿ ಇರುತ್ತೆ. ಅದರ ಎನರ್ಜಿ ಕಡಿಮೆ ಆಯ್ತಪ್ಪ ಅಂತಂದಾಗ ನಿನಗೆ ಅನಾರೋಗ್ಯಕ್ಕೆ ಈಡಾಗುತ್ತೆ. ಇಲ್ಲಿ ದುಡಿದ್ರೆ 15 ಲಕ್ಷಕ್ಕಿಂತ ಅಲ್ಲಿ 30 ಲಕ್ಷ ಇಡಬೇಕಾಗತ್ತೆ. ಬಟ್ ನಮ್ಮ ಮಾನವನ ದೇಹ ದೇವರು ಸೃಷ್ಟಿ ಮಾಡಿರೋದು, ಮನುಷ್ಯ ಸೃಷ್ಟಿ ಮಾಡಿಲ್ಲ. ಒಂದು ಬೈಕನ್ನು ರಿಪೇರಿ ಮೆಕ್ಯಾನಿಕ್ ಹಳೆ ಬೈಕ್ ಕೊಟ್ಟರೆ ಹೊಸ ಬೈಕ್ ಥರ ಮಾಡ್ಬೋದು. ಆದರೆ ಅದೇ ಮನುಷ್ಯನ ಡಾಕ್ಟ್ರ್ ಹತ್ರ ಹೋಗಿ ಕೊಟ್ಟರೆ ದೇವರು ಸೃಷ್ಟಿ ಮಾಡಿದ ಹಾಗೆ ಸೃಷ್ಟಿ ಮಾಡಲು ಡಾಕ್ಟ್ರುಗಳಿಂದ ಸಾಧ್ಯವಿಲ್ಲ. ಏನೋ ರೆಡಿ ಮಾಡಿ ಕಳಿಸ್ಬೋದು, ಪ್ಯಾಚ್ ಹಾಕಿ, ಬ್ಯಾಂಡೇಜ್ ಹಾಕಿ, ನಟ್ ಬೊಟ್ಟು ಹಾಕಿ, ರಾಡ್ಗಳು ಹಾಕಿ ನಡೆಯೋ ಸ್ಥಿತಿಗೆ ತರ್ಬೋದು. ಬಟ್ ದೇವರು ಹಾಗೆ ಸೃಷ್ಟಿ ಮಾಡೋಕೆ ಯಾರಿಂದನೂ ಸಾಧ್ಯವಾಗೋದಿಲ್ಲ. ಇದನ್ನು ನೀಟಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ಯಾಕಂದರೆ ವಿಷಯ ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ನಿಮ್ಮ ಮುಂದಿನ ಪೀಳಿಗೆಗೆ ಸಂಬಂಧಪಟ್ಟಿದ್ದು. ಇವತ್ತಿನ ಒಂದು ದಿನ ಸುಖಕ್ಕಾಗಿ ಮುಂದೆ ಹುಟ್ಟೋ ಮಕ್ಕಳನ್ನು ಕಳ್ಕೊಳ್ತಿದ್ದೀವಿ. ಮಕ್ಕಳ ಆರೋಗ್ಯ, ಮೊದಲಿನ ಕಾಲದಲ್ಲಿ ಯಾವುದೇ ಥರ ರಾಸಾಯನಿಕ ಗೊಬ್ಬರಗಳನ್ನು ನಮ್ಮ ಭೂಮಿಗೆ ಹಾಕದೇ ಇದ್ದಾಗ ನೆಮ್ಮದಿಯ ಜೀವನ ಇತ್ತು, ಕಣ್ತುಂಬ ನಿದ್ದೆ ಇತ್ತು, ಯಾವುದೇ ಕಲಹಗಳಿದ್ದಿಲ್ಲ, ಯಾವುದೇ ಜಂಜಾಟಗಳಿದ್ದಿಲ್ಲ, ಮತ್ತು ಸಾಮರಸ್ಯದಿಂದ ಜೀವನ ನಡೆಸಿದ್ರು. ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸುಖಕರವಾಗಿ ಒಳ್ಳೆಯ ರೀತಿಯಿಂದ ಪಾಲ್ಗೊಂಡು ಸಂಭ್ರಮಿಸುತ್ತಿದ್ದರು. ಇವತ್ತು ಎಷ್ಟೇ ಐಷಾರಾಮಿ ಜೀವನ ಬಂದರೂ ಮೊದಲಿನ ಥರ ಜೀವನ ಮಾಡಲು ಆಗುತ್ತಾ ಇಲ್ಲ. ಎಷ್ಟೇ ದೊಡ್ಡ ಸಾಹುಕಾರ ಆದರೂ ಸಹ ನೆಮ್ಮದಿಯಿಂದ ಜೀವನ ಮಾಡ್ತಾಯಿಲ್ಲ ಈ ಕಾಲದಲ್ಲಿ. ನೀವೆಲ್ಲ ನೋಡ್ಬೋದು, ಇತ್ತೀಚಿನ ಸಿಟಿಯಲ್ಲಿ ನೋಡ್ಬೋದು. ಈಗ ಇತ್ತೀಚೆಗೆ ಹಳ್ಳಿಯಲ್ಲಿ ಸ್ಟಾರ್ಟ್ ಆಗಿದ್ದಾವೆ. ಅವಾಗ ಗುಡಿಸಲಿನ ಮನೆಯಲ್ಲಿ ಒಂದು 5-6 ಕುಟುಂಬ ಬದುಕಿ ಸಾಗಿದ್ದಾವೆ. ಆದರೆ ಕಾಂಕ್ರೀಟ್ ಮನೆ ಕಟ್ಟಿಸ್ಕೊಂಡು ಇದರಲ್ಲಿ 2 ಕುಟುಂಬ ಸಹ ನೆಮ್ಮದಿಯಿಂದ ಜೀವನ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ.
ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದುಡ್ಡಿನ ಹಿಂದೆ ದುಡ್ಡು ಬೇಕು ನಿಮಗೆ. ದುಡ್ಡು ಯಾವುದಕ್ಕೆ ಬೇಕು? ನಿಮಗೆ ಎಷ್ಟು ಜೀವನಕ್ಕೆ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ದುಡ್ಡು ಬೇಕಾಗುತ್ತೆ. ಮತ್ತು ದುಡ್ಡಿಲ್ಲ ಜೀವನ ಮಾಡಲು ಸಾಧ್ಯವಾಗೋದಿಲ್ಲ ಎಂಬುದು 100ಕ್ಕೆ 100 ಖಚಿತ. ಆದರೆ ಜೀವನಕ್ಕಪ್ಪ ಇವತ್ತು ನಿನಗೆ ಬಸ್ ಎಷ್ಟು ಬೇಕು ನಿನಗೆ? ಬಸ್ಸಿಗೆ ಬಳ್ಳಾರಿಗೆ ಹೋಗ್ಬೇಕಪ್ಪ, ನಿನಗೇನು ಬೇಕು? ಊಟಕ್ಕೆ, ಚಾರ್ಜಿಗೆ, ಅಲ್ಲೇನು ಖರ್ಚು ಮಾಡೋಕೆ ಬೇಕು ಅಷ್ಟಿದ್ರೆ ಆಯ್ತಲ್ಲ. ಇವಾಗ ಚಾರ್ಜಿಗೆ 50 ರೂಪಾಯಿ ಇದೆ ಅಂದರೆ ನೀನು 5,000 ತಗೊಂಡೋದ್ರೆ 5,000 ರೂಪಾಯಿ ಚಾರ್ಜಿಗೆ ಹೋಗ್ಬಿಡ್ತಾ? ಇಲ್ಲ ತಾನೆ, 50 ರೂಪಾಯಿ ಖರ್ಚಾಗುತ್ತೆ. ಅದೇ ಥರನೇ ನಿನಗೆ ಎಷ್ಟು ಜೀವನಕ್ಕೆ ಅವಶ್ಯಕತೆ ಬೇಕು ಅಷ್ಟು ಸಂಪಾದನೆ ಮಾಡಿಕೊಳ್ಳಿ. ಮತ್ತು ಸಾರ್ವಜನಿಕ ಆಸ್ತಿಯಲ್ಲಿ ಜಾಸ್ತಿ ತಿಳ್ಕೊಳ್ಳಿ ಮಾಹಿತಿ. ಅದರಿಂದ ಉಪಯೋಗ ಆದರೆ ಮಾತ್ರ ಕೈ ಹಾಕಿ. ಸುಮ್ಮನೆ ದುಡ್ಡಿನ ಆಸೆಗೆ ಹೋಗಿ ನಾನು ಯಾರೂ ಹೋಗಲ್ಲ, ನಾನೇ ಹೊಡಿತೀನಿ, ನನಗೆ ದುಡ್ಡು ಬರುತ್ತೆ, ನಾವು ತುಂಬಕ್ಕೆ ಹೋಗ್ತೀವಿ, ಈ ಥರ ಇದು ಮಾಡಬೇಡಿ. ಇವಾಗ ಊರಿನಲ್ಲಿ ಅಗರಿಯಲ್ಲಿ ಮರಳು ಖಾಲಿ ಆಯ್ತಂದರೆ ಮುಂದೆ ಬೇಸಿಗೆಯಲ್ಲಿ ಇದೇ ವರ್ಷ ನೋಡಿದರೆ ದಿನದಿಂದ ದಿನಕ್ಕೆ ವರ್ತಿ ಅಂದರೆ ನಮ್ಮೂರಲ್ಲಿ ಉಳೂರು ವರ್ತಿ ತೋಡಿ ನೀರು ತರ್ತಾ ಇದ್ದೀವಲ್ಲ, ಅದು ಮುಂದಿನ ಮಕ್ಕಳು, ನನ್ನ ಮಕ್ಕಳು ಅವರು ಅವರ ಮೊಮ್ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳು ಎಲ್ಲ ಮಕ್ಕಳಿಗೆ ಕುಡಿಯೋ ನೀರು ಎಲ್ಲಿ ಸಿಗುತ್ತೆ ಅಂದರೆ ಫಿಲ್ಟರ್ ನೀರು ಸಿಗುತ್ತೆ. ಇಲ್ಲಿ ಇಲ್ಲ ಅಂದರೆ ಉತ್ನೂರಿಗೆ ಹೋಗ್ತೀರಿ, ಉತ್ನೂರಿಲ್ಲ ಅಂದರೆ ಒಳಗುಂದಿ ಹೋಗ್ತೀರಿ, ಒಳಗುಂದಿಲ್ಲ ಬಳ್ಳಾರಿಯಿಂದ ಹೋಗ್ತೀರಿ, ಇಲ್ಲಿಗೆ ಹೋಗ್ತಾಯಿದ್ರಿ. ನೀರಿನ ಸೋರ್ಸ್ ಇದ್ದರೂ ಸಹ ಉತ್ನೂರಿಗೆ ಎಷ್ಟೋ ಜನ ನೋಡಿದ್ದೀವಿ. ತಾಳೂರವ್ರು ಇಲ್ಲಿ ನಮ್ಮೂರಿಗೆ ಬಂದು ಫಿಲ್ಟರ್ ನೀರು ಹಾಕೊಂಡು ಹೋಗ್ತಾರೆ. ಇದರಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಸಾರ್ವಜನಿಕವಾಗಿ ಇರುವಂಥ ಪ್ರಕೃತಿನ ಕಾಪಾಡಿಕೊಳ್ಬೇಕು. ನೀವು ಉಸುಗು ಇದು ಮಾಡಿ ಊರಲ್ಲಿ ಮನೆ ಕಟ್ಟಲಿಕ್ಕೆ ಯೂಸ್ ಮಾಡಿ, ಬೇರೆ ಊರಿಗೆ ಕಳಿಸೋ ಹಕ್ಕು ಅನ್ನು ಮಾತ್ರ ಕೊಡೋಕೆ ಹೋಗಬೇಡಿ. ಅದು ನಮ್ಮೂರಿಗೆ ಸೀಮಿತವಾಗಿರೋದ್ರಿಂದ ಬೇರೆ ಊರಿಗೆ ಸಾಕಾಣಿಕೆ ಮಾಡೋದು 100ಕ್ಕೆ 100ರಷ್ಟು ತಪ್ಪು ಅದು. ಮತ್ತು ಎಲ್ಲೋ 100 ಎಕರೆ ಹೊಲ ತಗೊಂಡಿದ್ದಾರೆ, ಅಲ್ಲಿ ಫ್ಯಾಕ್ಟ್ರಿ ಕಟ್ತಾರೆ, ಅದಕ್ಕೆಲ್ಲ ಮರಳು ಹೊಡಿಬೇಕು, DC ಪರ್ಮಿಷನ್ ಇದೆ, MLA ಪರ್ಮಿಷನ್ ಇದೆ, ಅದೆಲ್ಲ ತಪ್ಪು. ಫಸ್ಟು ನಮ್ಮೂರಿನ ಆಸ್ತಿ ನಮ್ಮೂರಿಗೆ ಸೀಮಿತವಾಗಬೇಕು ಹೊರತಾಗ ಬೇರೆ ಇದಕ್ಕೆ ಹೋಗಬಾರ್ದು. ಅವ್ರು ಎಷ್ಟೋ ಕೆಲಸ ಕೊಡ್ತಾರೆ ಅಂದರೂ ಸಹ ಅದು ನಮಗೆ ಅವಶ್ಯಕತೆ ಇಲ್ಲ. ನಮಗೇನಿದ್ರು ನಮ್ಮ ಮೊದಲಿಂದ ಭಾರತ ದೇಶ ಇರೋದೇ ಕೃಷಿ ಪ್ರಧಾನ ದೇಶವಾಗಿರೋದ್ರಿಂದ ನೀವು ಕೃಷಿಯಲ್ಲೇ ಅಭಿವೃದ್ಧಿ ಕಾಣಿ. ಎಲ್ಲೋ ಫ್ಯಾಕ್ಟ್ರಿ ಹೋಗಿ ಜೀವನ ನಡೆಸ್ತಾನೆ ಅಂದರೂ ಆಗೋದಿಲ್ಲ. ಅದರಿಂದ ಕಲುಷಿತವಾದ ಆರೋಗ್ಯ ಉಂಟಾಗುತ್ತದೆ ಮತ್ತು ನೆಮ್ಮದಿಯ ಜೀವನ ಸಿಗುವುದಿಲ್ಲ. ಎಲ್ಲೋ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಿ ಕೆಲಸ ಮಾಡೋಕ್ಕಾಗುತ್ತೆ. ಅದಕ್ಕಾಗಿ ಇದ್ದಲ್ಲೇ ಸೃಷ್ಟಿ ಮಾಡಿಕೊಳ್ಳಿ. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ದುಡಿದು ಸಂಪಾದನೆ ಮಾಡಿಕೊಳ್ಬೇಕು. ಒಟ್ಟಿನಲ್ಲಿ ಇದರಿಂದ ಮಾಹಿತಿ ಏನಂತ ತಿಳಿಸೋಕೆ ಇಷ್ಟಪಡ್ತೇನೆ ಅಂದರೆ, ಸಾರ್ವಜನಿಕ ಆಸ್ತಿ ಮರಳು ದಂಡೆ ಇದು ಉಸುಗು ಖಾಲಿ ಆಗ್ತಾ ವರ್ಷದಿಂದ ವರ್ಷಕ್ಕೆ ಅಗರಿ ಖಾಲಿ ಆಯ್ತು ಅಂದರೆ ಅಂತರ್ಜಲ ಮಟ್ಟ ಊರಿನಲ್ಲಿ ಕುಸಿತವಾಗುತ್ತದೆ ಮತ್ತು ಕುಡಿಯಲು ನೀರು ಸಹ ಅಭಾವ ಉಂಟಾಗುತ್ತದೆ. ಇದರಿಂದ ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಈ ವಿಡಿಯೋನ ಅತಿ ಹೆಚ್ಚು ಜನಗಳಿಗೆ ಶೇರ್ ಮಾಡಿ. ಏನೇ ಮಾಹಿತಿ ಮೀಟಿಂಗ್ ಮಾಡೋಣ, ಇಲ್ಲ ಸಭೆ ಸೇರೋಣ ಅಂದರೆ ಸೇರೋಣ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡೋಣ. ಆದರೆ ಇದು ಹೇಳ್ತೇನೆ, ಒಬ್ಬರಿಂದ ಮಾತ್ರ ಸಾಧ್ಯವಾಗೋದಿಲ್ಲ, ನೀವೆಲ್ಲ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯವಾಗುತ್ತದೆ. ಇನ್ನು ಇದಕ್ಕೆ ಐಡಿಯಾ ಇರೋರು ಯಾವ ಥರ ಮಾಡಿದರೆ ಚೆನ್ನಾಗಿರುತ್ತೆ ಏನೆಂಬುದನ್ನು ಮಾಡಲು ಮುಂದೆ ಬಂದವರಿಗೆ ನಮ್ಮ ಹತ್ರ ಥಿಯರಿ ವಿತ್ ಪ್ರಾಕ್ಟಿಕಲ್ ವಿತ್ ಈ ಥರ ಮುಂದಾಲೋಚನೆ ಇರೋದ್ರಿಂದ ನಮಗೆ ಐಡಿಯಾ ಕೊಡ್ತೇವೆ, ನಾಲೆಡ್ಜ್ ಇದೆ. ಯಾವ ಥರ ಆಗುತ್ತೆ ಏನೆಂಬುದು ಪೂರ್ವಭಾವಿ ಸಿದ್ಧತೆ ಮಾಡ್ಕೊಳ್ಬೋದು. ನಿಮಗೂ ಗೊತ್ತಿರುತ್ತೆ, ಇನ್ನು ಕಾಲ ಎಲ್ಲ ಮೊಬೈಲ್ ಇರೋದ್ರಿಂದ ಪ್ರತಿಯೊಂದು ಜ್ಞಾನ ಎಲ್ಲರಿಗೂ ಗೊತ್ತಿರುತ್ತೆ, ಮೊಬೈಲ್ ಮುಖಾಂತರ ತಿಳ್ಕೊಂಡಿರ್ತೀರ ಅಂತೇಳಿ ತಿಳಿಸ್ತಾ ಇದ್ದೇನೆ. ಇದರ ಬಗ್ಗೆ ಚರ್ಚೆ ಮಾಡಿ ಮತ್ತು ವಿಶ್ಲೇಷಣೆ ಮಾಡಿ ಯೋಚನೆ ಮಾಡಿ ಮುಂದಿನ ಕಾರ್ಯ ಇದು ಮಾಡಿ ಅಂತ ಹೇಳ್ತಾ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.